ಎಲ್ಲ ಆತ್ಮೀಯ ಮಿತ್ರರಿಗೆ ನನ್ನ ನಮಸ್ಕಾರಗಳು. ವೆಲ್ಕಮ್ ಟು ಮೈ ಪೊಲಿಟಿಕಲ್ ರೆಬಲ್ ವಿಜಯ್ ನೀರಟಿ ಯೂಟ್ಯೂಬ್ ಚಾನಲ್. ಆತ್ಮೀಯ ಮಿತ್ರರೇ, ಇನ್ನು ಕೆಲವು ತಿಂಗಳುಗಳಲ್ಲಿ ಲೋಕಲ್ ಬಾಡಿ ಮತ್ತು ಪಂಚಾಯಿತಿ ಚುನಾವಣೆಗಳು ಸಮೀಪಿಸುತ್ತಿದ್ದು, ರಾಜಕೀಯದಲ್ಲಿ ಯುವಕರು ಯಾಕೆ ಬೆಳೀತಾ ಇಲ್ಲ ಅನ್ನೋದರ ಬಗ್ಗೆ ನಾನು ಕೆಲವೊಂದು ಹಿಂಟ್ಸನ್ನು ತಮಗೆ ಹೇಳ ಬಯಸುತ್ತೇನೆ. ಈಗ ಎಷ್ಟೋ ಜನ ಎಲ್ಲ ಪಕ್ಷಗಳಲ್ಲಿ ರಾಜಕೀಯದಲ್ಲಿ ಯುವಕರು ಬರಬೇಕು ಈ ಮುಂದಿನ ಲೋಕಲ್ ಬಾಡಿ ಮತ್ತು ಪಂಚಾಯತ್ ಚುನಾವಣೆಗಳಲ್ಲಿ ಅಂತ ಭಾಳ ಆಸೆಗಳನ್ನು ಇಟ್ಟುಕೊಂಡಿದ್ದಾರೆ. ಆದರೆ ರಾಜಕೀಯದಲ್ಲಿ ಯುವಕರು ಯಾಕೆ ಮುಂದೆ ಬರ್ತಾ ಇಲ್ಲ? ಅದಕ್ಕೆ ಒಂದು ರೀಸನ್ ಇದೆ. ಯುವಕರ ಹತ್ರ ಟ್ಯಾಲೆಂಟ್ ಇಲ್ಲ ಅಂತೇಳೇನಿಲ್ಲ, ಬಹಳಷ್ಟು ಟ್ಯಾಲೆಂಟ್ಗಳಿವೆ. ಆದರೆ ಆ ಟ್ಯಾಲೆಂಟನ್ನು, ಅವರ ಪ್ರತಿಭೆಯನ್ನು ತೋರಿಸಿಕೊಳ್ಳಲು ಹಿರಿಯರ ಮಾರ್ಗದರ್ಶನ ಇಲ್ಲ, ಸರಿಯಾದ ವೇದಿಕೆಗಳಿಲ್ಲ, ಮತ್ತು ಅದರಲ್ಲಿ ಮುಖ್ಯವಾಗಿ ಅವಕಾಶಗಳು ಬರ್ತಾ ಇಲ್ಲ. ಈಗ ಎಲ್ಲ ಪಕ್ಷಗಳಲ್ಲಿ ಅವಕಾಶಗಳು ವರ್ಷಕ್ಕೊಮ್ಮೆ 4-5 ಫಂಕ್ಷನ್ಸ್ಗಳು, ಸಭೆ ಸಮಾರಂಭಗಳಾದರೂ ಕೂಡ ಆ ಒಂದು ಸಭೆಗಳಲ್ಲಿ ಅಲ್ಲಿ ಇರ್ತಕ್ಕಂಥ ಹಿರಿಯ ನಾಯಕರುಗಳೇ ಅವರೇ ಮಾತಾಡ್ಲಿಕ್ಕೆ ಟೈಮ್ ಇರೋಂಗಿಲ್ಲ. ಇನ್ನು ಯುವಕರಿಗೆ ಇಂಥ ಅವಕಾಶ ಮಾಡಿಕೊಡ್ತಾರೆ. ಯುವಕರಿಗೆ ಭಾಳಷ್ಟು ಇರ್ತದ, ನಾವು ಮಾತಾಡಬೇಕು, ನಾವು ಧೈರ್ಯದಿಂದ ಅವ್ರ ಪ್ರತಿಭೆಯನ್ನು ತೋರಿಸ್ಕೊಳ್ಳಬೇಕು ಅಂತ ಇರ್ತದ. ಆದರೆ ಇವರು ಹಿರಿಯರು ಏನು ಮಾಡ್ತಾರೆ, ಎಲ್ಲಿ ಯುವಕರಿಗೆ ನಾವು ಅವಕಾಶ ಕೊಟ್ಟರೆ ಅವರು ನಮ್ಮ ಹಿರಿಯರ ನಾಯಕರುಗಳ ಮುಂದೆ ಹೋಗ್ಬಿಡ್ತಾರೇನೋ, ಮುನ್ನುಗ್ಗುತ್ತಾರೇನೋ ರಾಜಕೀಯದಲ್ಲಿ, ನಾವೆಲ್ಲಿಂದ ಬೀಳ್ತೀವೋ ಅಂತ ಅವರ ಯುವಕರಿಗೆ ಅವಕಾಶಗಳು ಕೊಡಲ್ಲ. ನಂಬರ್ 1. ಈಗ ಅವಕಾಶಗಳು ಕೊಡಲ್ಲ ಅಂತ ನೀವು ಕೈ ಕಟ್ಕೊಂಡು ಕುಂತ್ರೆ ಆಗಲ್ಲ. ರಾಜಕೀಯದಲ್ಲಿ ಹಿನ್ನಡೆನೇ ಆಗ್ತೀರಿ. ತಾವು ಧೈರ್ಯದಿಂದ ಮುನ್ನುಗ್ಗಬೇಕು. ತಮ್ಮ ಪ್ರತಿಭೆಯನ್ನು ತೋರಿಸ್ಕೋಬೇಕಂತಂದರೆ ಧೈರ್ಯ ಇರಬೇಕು. ಧೈರ್ಯ ಅಂತಂದರೆ ಈಗ ಬಾಡಿ 6 ಪ್ಯಾಕ್ಸ್ 1 ಪ್ಯಾಕ್ ಅಲ್ಲ, ಓನ್ ಮಾತನಾಡ್ತಕ್ಕಂಥ ಶಕ್ತಿ ಇರಬೇಕು. ಈಗ ಲೋಕಲ್ ಚುನಾವಣೆಗೆ ನಿಂದಿರ್ತೀರಿ. ಕೆಲವೊಂದು ಯುವಕರ ಮಿತ್ರರಲ್ಲಿ ಆಕಾಂಕ್ಷೆಗಳು ಇರ್ತಾವೆ. ನಾನು ನಿಲ್ಲಬೇಕು, ಪಂಚಾಯತಿಗೆ ನಿಲ್ಲಬೇಕು, ಸದಸ್ಯನಾಗಬೇಕು, ಅಧ್ಯಕ್ಷನಾಗಬೇಕು. ಫಸ್ಟ್ ನೀವು ನಿಲ್ಲಬೇಕಂತಂದರೆ ಲೋಕಲ್ದವರಾಗಿರಬೇಕು. ನಂಬರ್ 1. ಕೆಲವೊಂದು ವಿಷಯಗಳು ತಿಳ್ಕೊಳ್ರಿ. ಲೋಕಲ್ದವರಾಗಿರಬೇಕು. ನೀವು ಜನರ ಸಂಪರ್ಕದಲ್ಲಿ ಇರಬೇಕು, ಜನರ ಮಧ್ಯದಲ್ಲಿ ಇರಬೇಕು. ಮತ್ತು ಯಾರಾದರೂ ಫೋನ್ಗಳು ಮಾಡ್ತಿದ್ರೆ ಅವರ ಕರೆಗಳನ್ನು ರಿಸೀವ್ ಮಾಡ್ತಾ ಇರಬೇಕು. ನೀವು ಸ್ವಿಚ್ ಆಫ್ ಮಾಡೋದು, ಫೋನ್ ಮಾಡಲ್ಲ ಅಂತಂದರೆ ಕೆಲವೊಂದು ನಾಯಕನ ಲಕ್ಷಣಗಳು ಇರಬೇಕು ನಿಮ್ಮ ಹತ್ರ. ನಾಯಕನ ಲಕ್ಷಣಗಳು ಜನರ ಸಂಪರ್ಕದಲ್ಲಿರಬೇಕು. ಈಗ ಭಾಳಷ್ಟು ಇದು ಕಲಿಯುಗ. ಈಗ ಎಲೆಕ್ಷನ್ ಚುನಾವಣೆಯಲ್ಲಿ ನಿಲ್ತೀವಿ ಅಂತಂದರೆ ವೋಟರ್ ಲಿಸ್ಟ್ ಕೈಯಾಗ ಹಿಡ್ಕೊಂಡ್ರೆ ಆಗಲ್ಲ. ಗ್ರಾಮದ ಸಮಸ್ಯೆಗಳಲ್ಲಿ ಇಷ್ಟು, ಅಭಿವೃದ್ಧಿ ಲಿಸ್ಟ್ ಹಿಡ್ಕೋಬೇಕಾಗ್ತದೆ. ಈಗ ಎಲ್ಲರೂ ವೋಟರ್ ಲಿಸ್ಟ್ಗಳು ಹಿಡ್ಕೊಂಡೆ ಕೂಡಿಸಿ ತಿನ್ನಿಸಿ ಗೆದ್ದು ಅವರಷ್ಟು ಪಾಡಿಗೆ ಅವರು ಎಲೆಕ್ಟ್ ಆಗ್ಯಾರ, ಅವರಷ್ಟಕ್ಕೆ ಅವರು ಬೆಳೆದಾರ. ಇನ್ನು ಇಲ್ಲೇ ಯುವಕರು ಇಲ್ಲೇ ಮುಂದೆ ಬಿದ್ದದ, ಗ್ರಾಮಗಳು ಇಲ್ಲೇ ಬಿದ್ದವ, ಎಲ್ಲ ಇಲ್ಲೇ ಬಿದ್ದವ. ಈಗ ರಾಜಕೀಯದಲ್ಲಿ ಬದಲಾವಣೆ ಮಾಡಬೇಕು ಅಂತಂದರೆ ಅದು ಕೇವಲ ಯುವಕರಿಂದ ಮಾತ್ರ ಸಾಧ್ಯ. ಅದಕ್ಕೆ ರಾಜಕೀಯಕ್ಕೆ ಬರತಕ್ಕಂಥ ಯುವಕರುಗಳು, ವಿದ್ಯಾವಂತ ಯುವಕರುಗಳು ರಾಜಕೀಯಕ್ಕೆ ಬರೋ ಉದ್ದೇಶ ನಿಮ್ಮ ಹತ್ರ ಇದ್ದರೆ, ಈಗ ಕೆಲವು ಪಕ್ಷಗಳಲ್ಲಿ ಕೆಲವೊಂದು ಯುವಕರಿಗೆ ಎಲ್ಲಿ ಅವಕಾಶ ಕೊಡಲ್ಲ, ವೇದಿಕೆಗಳು ಸಿಗಲ್ಲ, ಅವಕಾಶಗಳು ಕೊಡಲ್ಲ, ಇನ್ನು ಪ್ರೋತ್ಸಾಹ ಅಂತೂ ಮೊದಲೇ ಕೊಡೋಂಗಿಲ್ಲ. ನಿಮ್ಮಷ್ಟಕ್ಕೆ ನೀವೇ ಹೋಗ್ಬೇಕಂತಂದರೆ ನೀವೇ ಒಂದು ಕಮಾಂಡಿಂಗ್ ಲೀಡರ್ ಆಗಬೇಕು. ಬೇರೆಯವ್ರಿಗೆ ಜೈ ಅಂತಕ್ಕಂಥದ್ದು ಬಿಟ್ಟು ಬಿಡಬೇಕು. ನಮ್ಮಷ್ಟಕ್ಕೆ ನಾವೇ ಜೈ ಅನ್ಕೋಬೇಕು. ನೀವೇ ಸ್ವಂತ ಸಂಘಟನೆ ಮಾಡ್ತಕ್ಕಂಥ ಶಕ್ತಿ ತಮ್ಮ ಹತ್ರ ಇರಬೇಕು. ನೀವೇ ಒಂದು ಗ್ಯಾಂಗ್ ಮಾಡಿಕೊಂಡು 8-10 ಮಂದಿ, ನೀವೇ ಒಂದು ಸಂಘಟನೆ ಮಾಡಿಕೊಂಡು, ನೀವೇ ಮತಬಂಧನವನ್ನು ಜಮಾ ಮಾಡಿ, ನೀವೇ ಒಂದು ವೇದಿಕೆ ಮಾಡಿ, ಆ ವೇದಿಕೆಗೆ ನೀವೇ ನಾಯಕನಂತ ತಿಳಿದು ಮುನ್ನುಗ್ಗಬೇಕು. ಜನರಿಗೆ ತಿಳುವಳಿಕೆ ಮಾಡಬಹುದು. ನೋಡಮ್ಮ, ಬರೇ ದುಡ್ಡು ಕೊಡ್ತಾರೆ, ಹೆಂಡ ಕೊಡ್ತಾರೆ, ಒಂದು ದಿವಸಗೋಸ್ಕರ ನೋಡಬೇಡ್ರಿ. ನಮ್ಮ ಗ್ರಾಮ, ನಮ್ಮ ಊರು, ನಮ್ಮ ರಸ್ತೆಗಳು, ಶೌಚಾಲಯಗಳು, ಚರಂಡಿಗಳು, ಸ್ಕೂಲ್ಗಳು, ಇವೆಲ್ಲ ಗ್ರಾಮದಲ್ಲಿ ಅಭಿವೃದ್ಧಿ, ಹಾಸ್ಪಿಟಲ್ಗಳು
ಸರಿಯಾಗಿ ಸಮಯಕ್ಕೆ ಏನಾದರೂ ರೋಗ ಬಂತಂದರೆ ಫಸ್ಟ್ ಯುವಕರು ಪ್ರಿಫರೆನ್ಸ್ ಕೊಡ್ತಕ್ಕಂಥದ್ದು ವಿದ್ಯಾ ಸ್ಕೂಲ್ಗಳಲ್ಲಿ ಹೋಗ್ರಿ. ಯಾಕಂತಂದರೆ ಶಿಕ್ಷಣಕ್ಕಿಂತ ಮಿಗಿಲಾದ ಸಂಪತ್ತು ಯಾವುದೂ ಇಲ್ಲ. ನೀವು ನಿಮ್ಮ ಊರುಗಳಲ್ಲಿ ವಿದ್ಯೆಗೆ ಪ್ರೋತ್ಸಾಹ ಕೊಡಿಸ್ರಿ. ಎಲ್ಲಿಯಾದರೂ ರೈತರಿಗೆ ಹೇಳ್ರಿ, ನಿಮ್ಮ ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ರಿ, ವಿದ್ಯಾವಂತರನ್ನಾಗಿ ಮಾಡಿರಿ. ನೀವು ಎಷ್ಟೇ ಕಷ್ಟಪಟ್ರಿ, ನೀವು ಆಸ್ತಿ ಸಂಪಾದನೆ ಮಾಡಲಿಲ್ಲ ಅಂದರೆ ಪರವಾಗಿಲ್ಲ, ಹುಡುಗರಿಗೆ ವಿದ್ಯಾಭ್ಯಾಸ ಮಾಡಿರಿ, ಅವರ ಕಾಲ ಮೇಲೆ ಅವ್ರನ್ನೇ ನಿಂದಿರ್ತಾರೆ. ಯಾಕಂತಂದರೆ ಪ್ರತಿಯೊಂದು ತಂದೆ ತಾಯಿಗಳಿಗಿರ್ತದ, ನಮ್ಮ ಮಕ್ಕಳು ಮುಂದೆ ದೊಡ್ಡವರಾಗಿ ಯಾರ ಮುಂದೆ ಕೈ ಚಾಚಬಾರ್ದು, ಅವರ ಕಾಲಿನ ಮೇಲೆ ಅವರೇ ನಿಲ್ಲಬೇಕಂತೇಳಿ ಬಡವರು ಕೂಡ ಇವತ್ತು ವಿದ್ಯಾವಂತರನ್ನಾಗಿ ಯುವಕರಿಗೆ ಶಾಲಾ ಕಾಲೇಜುಗಳಿಗೆ ಅಷ್ಟೋ ಇಷ್ಟೋ ಸಾಲ ಸೂಲ ಮಾಡಿ ಕಳಿಸ್ತಾ ಇದ್ದಾರೆ. ವಿದ್ಯೆಗೆ ಪ್ರೋತ್ಸಾಹ ಕೊಟ್ರಿ. ನೆಕ್ಸ್ಟ್ ನೀವು ಯುವಕ ಮಿತ್ರರು ಆರೋಗ್ಯಕ್ಕೆ ನಿಮ್ಮ ಊರಲ್ಲಿ ಒಂದು ಸಣ್ಣ ಹಾಸ್ಪಿಟ್ಲ್ ಇದ್ದಾನೆ, ಇಲ್ಲ ಡಾಕ್ಟರ್. ಯಾಕಂದರೆ ಇವತ್ತು ನಾಳೆ ಹೈಬ್ರಿಡ್ ಫುಡ್ ಅನೇಕ ರೋಗಗಳು ಬರ್ತವೆ. ಸಣ್ಣ ಪುಟ್ಟ ರೋಗಗಳಿಗೆ ಗುರ್ಮಿಟ್ಕಲ್ ಓಡ್ಬೇಕು. ಇಲ್ಲಿದ್ದು ಕೂಡ ಏನು ವ್ಯವಸ್ಥೆ ಇಲ್ಲ. ಇಲ್ಲಿಂದ ಗುಲ್ಬರ್ಗನ ಹೋಗ್ಬೇಕು, ಹೈದರಾಬಾದನ್ನು ಹೋಗ್ಬೇಕು. ಅದಕ್ಕೆ ಈಗ ಪಂಚಾಯತ್ಗಳಲ್ಲಿ ಬರ್ತಕ್ಕಂಥ ಯುವಕರು, ನಿಮಗೆ ರಾಜಕೀಯದಲ್ಲಿ ಇಂಟ್ರೆಸ್ಟ್ ಇದೆಯಲ್ಲ, ಟ್ಯಾಲೆಂಟ್ನಿ ಇದೆ, ನೀವು ಪಂಚಾಯತ್ ಬರ್ತಕ್ಕಂಥ ಯುವಕರು ಲೋಕಲ್ ಆಗಿರ್ರಿ, ಜನರ ಮಧ್ಯದಲ್ಲಿರಿ. ಮತ್ತು ಇನ್ನೊಂದು ಹೇಳ್ತೀನಿ, ನಾವು ಪ್ರಿಸ್ಟೇಜು ಮಾನ ಮರ್ಯಾದೆ ಅಂತಂದರೆ ದಯಮಾಡಿ ನಾ ಯುವ ಮಿತ್ರರಿಗೆ ಹೇಳ್ತೀನಿ, ರಾಜಕೀಯದಲ್ಲಿ ಮೊದಲೇ ಬರ್ಲಕ್ಕ ಹೋಗಬೇಡ್ರಿ. ಯಾಕಂತಂದರೆ ಮಳೆ ಬಂದರೆ ಮನೆ ಮುಂದೆ ರಂಗೋಲಿ ಇರೋದಿಲ್ಲ, ರಾಜಕೀಯ ನಾಯಕರಿಗೆ ನಾಚಿಕೆ ಇರೋದಿಲ್ಲ. ಇದರಲ್ಲಿ ಬಂದಾಗ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಆರೋಪಗಳು ಮಾಡ್ತಾರ, ಅಭಂಡಗಳು ಆಗ್ತಾರ, ನಿಂದನೆಗಳು ಮಾಡ್ತಾರ. ಅದನ್ನು ತಡೆದುಕೊಳ್ಳುವ ಶಕ್ತಿ ನಿಮ್ಮ ಹತ್ರ ಇರಬೇಕು, ಪೇಷನ್ಸ್ ಇರಬೇಕು. ಯಾಕಂತಂದರೆ ಅಷ್ಟಿಷ್ಟು ಬದನಾಮ್ ಮಾಡಲ್ಲ. ನೀ ಏನು ಮಾಡಿಲ್ಲ ಅಂದ್ರೆ ಕೂಡ ನಿನ್ನ ಮೇಲೆ ಅಭಂಡಗಳು ಹಾಕ್ತಾರೆ. ಅದು ಯಾರಲ್ಲ, ನಿಮ್ಮ ಜೊತೆಗೆ ನಿಮ್ಮ ಹತ್ತಿರ ಇರ್ತಕ್ಕಂಥ ಸ್ನೇಹಿತರು, ನಿಮ್ಮ ಬಂಧುಗಳೇ ಹಾಕ್ತಾರೆ. ನಮ್ಮ ಪಕ್ಕದಲ್ಲಿ ಯಾರು ಇರ್ತಾರಲ್ಲ ಅವರೇ ಬೆನ್ನು ಚೂರು ಇಟ್ಕೊಂಡು ಕುಂತಿರ್ತಾರೆ, ಈ ನನ್ನ ಮಗ ಮುಂದಕ್ಕೆ ಹೋಗಬಾರ್ದು. ರಾಜಕೀಯದ ಅನುಭವದಿಂದ ನಾನು ಹೇಳ್ತಾ ಇದ್ದೀನಿ ಮಿತ್ರರೇ, ಯಾವಾಗ ನಾ ರಾಜಕೀಯದಲ್ಲಿ ಮುಂದಕ್ಕೆ ಹೋಗ್ತೀವಿ ಅಂತಕ್ಕಂಥದ್ದು ನಮ್ಮ ಹತ್ರ ಟ್ಯಾಲೆಂಟ್ ಇದೆ ಅಂದರೆ ನಮ್ಮ ಪಕ್ಕದಲ್ಲೇ ದುಶ್ಮನ್ ಕಹಾ ಹೇ ಅಂತಂದರೆ ನಮ್ಮ ಪಕ್ಕದಲ್ಲೇ ಇರ್ತಾನ. ಅವ ಯಾವಾಗ ಇವನಿಗೆ ಬೆನ್ನು ಚೂರು ಆಗಬೇಕಂತ ನೋಡ್ತಿರ್ತಾನ. ನಮ್ಮ ಸಂಬಂಧಿಕರೇ ಇರ್ತಾರ, ಅಣ್ಣ ತಮ್ಮಂದರೇ ಇರ್ತಾರ, ಪಕ್ಕದಲ್ಲೇ ಇರ್ತಾರ. ಇವು ಮುಂದಕ್ಕೆ ಹೋಗ್ತಾನಪ್ಪ, ಇವನಿಗೆ ಎಲ್ಲೇನ ಬದನಾಮ್ ಮಾಡಬೇಕು, ನಿಂದನೆಗಳು ಹಾಕಬೇಕು. ಅದಕ್ಕೆ ನೀವು ಮಾನ ಮರ್ಯಾದೆ ರೆಸ್ಪೆಕ್ಟು ಅಂತಂದರೆ ನಿಂದನೆಗಳು ಹಾಕೋರು ಭಾಳ ಇರ್ತಾರ. ಅವೆಲ್ಲ ತಡೆದುಕೊಳ್ಳುವ ಶಕ್ತಿ ನಮಗಿದೆ. ಬೇಕಾದಲ್ಲಿ ಅಂತಂದರೆ ರಾಜಕೀಯಕ್ಕೆ ಬರ್ರಿ. ಇಲ್ಲರಿ ನಾವು ಪ್ರಿಸ್ಟೇಜ್ ತಿಂತೀವಿ, ಮಾನ ಮರ್ಯಾದೆ ನಮ್ಗೆ ಮುಖ್ಯ ಅಂದರೆ ದಯಮಾಡಿ ಯುವಕರು ಬರ್ಲಿಕ್ಕೆ ಹೋಗ್ಬೇಡ್ರಿ. ಬಂದು ಯುವಕರು ನಿಮ್ಮ ಪ್ರತಿಭೆಯನ್ನು ತೋರಿಸ್ಕೊಂಡು ಊರಿನ ಅಭಿವೃದ್ಧಿಗಾಗಿ ನಿಮ್ಮ ಹತ್ರ ಈಗ ಚುನಾವಣೆಗೆ ನಿಂತೆ ಅಂದರೆ ವೋಟರ್ ಲಿಸ್ಟ್ ಇಟ್ಕೋಬೇಡ್ರಿ. ನಮ್ಮೂರಾಗ ಇಷ್ಟು ಓಟ್ ಅವ, ಅಷ್ಟು ಓಟ್ ಅವ, ಅವ್ನಿಗೆ ಹಿಡ್ಕೊಂಡು ಬರ್ಬೇಕು, ಆ ಊರಾಗನ ಈ ಊರಾಗನ. ಮೊದಲು ಸಮಸ್ಯೆಗಳ ಲಿಸ್ಟ್ ಹಿಡ್ಕೊಳ್ರಿ. ಗ್ರಾಮದ ಸಮಸ್ಯೆ ಲಿಸ್ಟ್, ಅಭಿವೃದ್ಧಿ ಲಿಸ್ಟ್. ಅವಾಗ ನಿಮ್ಮನ್ನು ಜನ ನಂಬಲಕ್ಕೆ ಶುರು ಮಾಡ್ತಾರೆ. ಜನರಿಗೆ ಮನವೊಲಿಸ್ರಿ, ಹೇಳ್ರಿ ಈಗ ರಾಜಕೀಯದಲ್ಲಿ ಬದಲಾವಣೆ ಆಗಬೇಕು, ಇದೇ ಇಂಥವ್ರಿಗೆ ಇವ್ರಿಗೆ ಮತ್ತೆ ಅವಕಾಶಗಳು ಏನು ಕೊಡ್ತೀರಿ, ಹೊಸ ಜನ್ರೇಷನ್ಗೆ ಕೊಡ್ರಿ, ಹೊಸ ಯುವಕರಿಗೆ ಕೊಡ್ರಿ ಅಂಥೇಳಿ ರಾಜಕೀಯಕ್ಕೆ ಬನ್ನಿರಿ. ಯುವಕ ಮಿತ್ರರೇ, ನನ್ನ ಈ ಮಾತುಗಳು ನಿಮಗೆ ಸರಿಯಾಗಿ ಅನಿಸಿದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಂದು ಪೊಲಿಟಿಕಲ್ ರೆಬಲ್ ವಿಜಯ್ ನೀರಟಿ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.